ಎಲ್ಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬಸ್ಸಲ್ಲಿ ಓಡಾಡಿ ತುಂಬ ಸುಸ್ತಾಗುತ್ತೆ. ಸೊ ಆದ್ರೂ ನಾನು ಚೆನ್ನಾಗಿದ್ದೀನಿ. ಯಾಕೆಂದರೆ ನಾವು ಏನೇ ಕೆಲಸ ಮಾಡೋದು ಎನರ್ಜಿಟಿಕ್ಕಾಗಿ ಕೆಲಸ ಮಾಡಬೇಕಲ್ವ. ಸೊ ಹಂಗಾಗಿ ನಾನು ಯಾವಾಗಲೂ ಚೆನ್ನಾಗಿದ್ದೀನಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಷ್ಟಗಳು ಸಾವಿರ ಇರ್ತವೆ, ಸಾವಿರ ಹೋಗ್ತವೆ, ಸಾವಿರ ಬರ್ತವೆ. ಸೊ ಅದಕ್ಕೋಸ್ಕರ ನಾವು ಯಾವತ್ತೂ ನಮ್ಮ ಖುಷಿನ ನಾವು ಹಾಳು ಮಾಡ್ಕೋಬಾರ್ದು. ಸೊ ನಾವು ಯಾವಾಗಲೂ ಚೆನ್ನಾಗಿರ್ತೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇವತ್ತು ಕೆಲಸದಿಂದ ಸ್ವಲ್ಪ ಬೇಗನೆ ಬಂದೆ. ಯಾಕಪ್ಪ ಅಂತಂದರೆ ಸ್ವಲ್ಪ ತರಕಾರಿ ತೊಗೊಂಡು ಹೋಗಬೇಕಾಯಿತು. ಸೊ ಹಂಗಾಗಿ ತರಕಾರಿ ತೊಗೊಂಡು ಹೋಗೋಣ ಅಂತ ಬಂದೆ. ನಮ್ಮನೆಯವರು ಸ್ವಲ್ಪ ಡ್ಯೂಟಿಯಿಂದ ಬೇಗ ಬಂದಿದ್ದರು. ಅವರು ಸಹ ನನ್ನ ಜೊತೆನೇ ತರಕಾರಿ ತೊಗೊಂಡು ಹೋಗೋಕ್ಕೆ ನನಗಿನ್ನ ಮುಂಚೆ ಬಂದು ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಸೊ ನಾವು ಇಲ್ಲಿ ಬಂದ್ವಿ, ತರಕಾರಿ ಎಲ್ಲ ತೊಗೊಳ್ಳೋಣ ಅಂತ ತರಕಾರಿ ತಗೊಳ್ತಾ ಇದ್ದೀವಿ. ಇಲ್ಲಿ ನಮ್ಮ ಮನೆಯವ್ರಿಗೆ ಹಾಗಲಕಾಯಿ ಅಂದರೆ ತುಂಬ ಇಷ್ಟ, ನಮ್ಮ ಮನೆಯವ್ರಿಗೆ ನನಗೆ ತುಂಬಾ ಇಷ್ಟ. ಸೊ ಹಂಗಾಗಿ ನಾನು ಹಾಗಲಕಾಯಿನ ತೊಗೊಂಡೆ. ಹಾಗಲಕಾಯಿ ಗೊಜ್ಜು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಆಂಟಿ ನನ್ನ ಫೋಟೋ ಹಿಡಿಬೇಡ ಅಂತ ಮುಖ ಮುಚ್ಕೋತಾ ಇದ್ರು. ಸೊ ಆದರೂ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಇಲ್ಲಿ ಅಂಕಲ್ ಸ್ವಲ್ಪ ನಮಗೆ ತುಂಬ ಪರಿಚಯ ಇದ್ದಾರೆ. ಇಲ್ಲಿ ಸೊಪ್ಪೆಲ್ಲ ಚೆನ್ನಾಗಿ ಸಿಗುತ್ತೆ, ಎಲ್ಲ ಥರ ಸೊಪ್ಪು ಸಿಗುತ್ತೆ. ಪುದೀನ ಸೊಪ್ಪು ಬೇಕಾಯಿತು. ಸೊ ಪುದೀನ ಸೊಪ್ಪು ಎಲ್ಲ ತೊಗೊಂಡು ನಾನು ಬಂದೆ. ತರಕಾರಿ ತುಂಬಾ ಫ್ರೆಶ್ ಆಗಿ ಸಿಗುತ್ತೆ ಇಲ್ಲಿ. ನಿಮಗೆ ಮುಂಚೆನೇ ಓದ್ಲಾಗಲ್ಲೇ ಹೇಳಿದ್ದೆ, ಇದು ವಿಡಿಯೋ ಸ್ಟಾಪು. ಇಲ್ಲಿ ತರಕಾರಿ ಎಲ್ಲ ತುಂಬ ಚೀಪಾಗಿ ಸಿಗುತ್ತೆ. ಸೊ ನಾವು ಅಲ್ಲಿ ಅಂಗಡಿಯಲ್ಲಿ ತೊಗೊಳೋದಕ್ಕಿಂತ ಇಲ್ಲಿ ನಮಗೆ ಒಂದು 20 ರೂಪಾಯಿಂದ 30 ರೂಪಾಯಿ ಡಿಸ್ಕೌಂಟಲ್ಲಿ ಸಿಗುತ್ತೆ. ಅಂದರೆ ಅಲ್ಲಿಂದ ಇಲ್ಲಿಗೆ ಅಷ್ಟು ಡಿಫ್ರೆಂಟ್ ಇರುತ್ತೆ ಅಂತ ನಾನು ಹೇಳಿದ್ದು. ತುಂಬ ಚೀಪಾಗಿ ಸಿಗುತ್ತೆ. ಸೊ ನಾನು ಇಲ್ಲಿ ತೊಗೊಂಡೆ. ಇನ್ನು ನುಗ್ಗೆ ಸೊಪ್ಪು ಅಂದರೆ ನನಗೆ ತುಂಬ ಇಷ್ಟ. ರೇರು, ತುಂಬ ಬೇಗ ಸಿಗೋಲ್ಲ ಇದು ನುಗ್ಗೆ ಸೊಪ್ಪು ಇಲ್ಲಿ ಸಿಟಿಲಿ. ಸೊ ಹಂಗಾಗಿ ಇವತ್ತು ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ತೊಗೊಂಡು, ಸ್ವಲ್ಪ ಪೂಜೆಗೆ ಎಲೆ ಬೇಕಾಯಿತು. ಸೊ ಎಲೆ ತೊಗೊಂಡು ಇನ್ನು ಹೂವು ಬೇಕಾಗಿತ್ತು ಅಲ್ವಾ. ಹೂವಿನ ರೇಟು ಮಾತಾಡ್ಸೋಕ್ಕೆ ಅಷ್ಟೊಂದು ಹೂವಿನ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಂಗಾಗಿ ಒಂದು 1/4 kg ನಾನು ಸೇವಂತಿಗೆ ತೊಗೊಂಡು ಇನ್ನು ಮುಡ್ಕೊಳ್ಳೋಕ್ಕೆ ಮಲ್ಲಿಗೆ ಹೂವು, ಕನಕಾಂಬರ ಹೂವು ತೊಗೊಂಡು ಬಂದ್ವಿ. ನೋಡಿ ಆ ಬ್ಯಾಗ್ ತುಂಬಿ ನಮ್ಮ ಮನೆಯವ್ರು ಇಟ್ಕೊಂಡು ನಾನು ಇಟ್ಕೊಂಡು ತೊಗೊಂಬಂದಿದ್ದೀವಿ. ಇಷ್ಟು ಇವತ್ತು ತರಕಾರಿನ ತೊಗೊಂಡು ಬಂದಿದ್ದೀನಿ ಇವತ್ತು. ಯಾಕಪ್ಪ ಇಷ್ಟೊಂದು ತರಕಾರಿ ಅಂತ ಅಂದರೆ, ಶನಿವಾರ ಭಾನುವಾರ ನಮಗೆಲ್ಲರಿಗೂ ರಜೆ, ನನಗೂ ರಜೆ, ನಮ್ಮ ಅಣ್ಣಂಗೂ ರಜೆ. ಇನ್ನು ನಮ್ಮ ಮನೆಯವರು ನೈಟ್ ಡ್ಯೂಟಿ ಹೋಗ್ತಾರೆ. ಸೊ ನನ್ನ ತಂಗಿ ಒಬ್ಬಳೇ ಹೋಗೋದು. ಸೊ ನಾವು ಮನೇಲಿ ಇರ್ತೀವಿ. ಮಧ್ಯಾಹ್ನ, ಬೆಳಗ್ಗೆ, ಸಾಯಂಕಾಲ 3 ಟೈಮು ಅಡುಗೆ ಮಾಡೋದ್ರಿಂದ ಯಾವಾಗಲೂ ತರಕಾರಿ ಜಾಸ್ತಿ ಇರಬೇಕು. ಮತ್ತು ನಾನು ವಾರದಲ್ಲಿ ಒಂದೇ ದಿನ ತರೋದು, ಶುಕ್ರವಾರ ಮಾತ್ರ ನಾನು ತರಕಾರಿ ತರ್ತೀನಿ. ನಾನು ಯಾವಾಗಲೂ ತರಕಾರಿ ತರೋಕ್ಕೆ ಹೋಗಲ್ಲ. ಸೊ ಒಂದು ತಡೆ ಈ ರೀತಿ ನಾನು ತರಕಾರಿ ತುಂಬ ತರೋದ್ರಿಂದ ಒಂದು ವಾರ ಪೂರ್ತಿ ಬರುತ್ತೆ. ಇನ್ನು ನಮ್ಮ ಮನೆಯವರು ನಿನ್ನ ತರಕಾರಿ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಎತ್ತಿಡು, ನಾನು ಸೊಪ್ಪು ಸೋಸ್ತೀನಿ ಸಂಜೆ ಸಾಂಬಾರಿಗೆ ಅಂತ ಅಂದ್ಬಿಟ್ಟು ಅವರು ನೀಟಾಗಿ ನೋಡಿ ಸೊಪ್ಪು ಸೋಸ್ತಾಯಿದ್ರು. ನಾನಿನ್ನು ತರಕಾರಿ ತಂದಿರೋದನ್ನೆಲ್ಲ ಫ್ರೆಶ್ಶಾಗಿ ತೊಳೆದಿಡ್ಬೇಕಲ್ವ. ಸೊ ಹಂಗಾಗಿ ಇದರಲ್ಲಿ ಯಾವ್ದು ಯೂಸ್ ಮಾಡೋಣ ಅಂತ ನೋಡ್ತಿದ್ದೆ. ಇಲ್ಲಿ ಪ್ಲಾಸ್ಟಿಕ್ಕಿಂದ ತೊಗೊಂಡಿದ್ದೀನಿ. ಯಾಕಂತ ಅಂದರೆ ಇದು ಫುಲ್ಲು ದೊಡ್ಡದಾಗಿದೆ ಮತ್ತು ನೀರು ಬೇಗನೆ ಇಳಿಯುತ್ತೆ. ಸೊ ಹಂಗಾಗಿ ನಾನು ಇದನ್ನು ತೊಗೊಂಡಿದ್ದೀನಿ. ಮೊಳಕೆ ಕಾಳಿಂದರೆ ಬೇಳೆ ಸೊಪ್ಪಿನ ತೊಳೆಯೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಅದು ನೀರು ಬಸಿಯುತ್ತೆ. ಸೊ ನಾನು ಈ ತರಕಾರಿ ಎಲ್ಲ ತೊಳೆಯೋದಕ್ಕೆ ನಾನು ಈ ಪ್ಲಾಸ್ಟಿಕ್ಕಿಂದ ಯೂಸ್ ಮಾಡಿದ್ದೀನಿ. ನೋಡಿ ಪ್ರತಿಯೊಂದು ತರಕಾರಿನೂ ಈ ರೀತಿ ನಾವು ಯಾಕೆ ತೊಳಿಬೇಕಪ್ಪ ಅಂತಂದರೆ, ಈಗ ಬೇಸಿಗೆ ಅಲ್ವಾ. ಸೊ ಎಲ್ಲ ಅದು ರೋಡ್ ಸೈಡಲ್ಲಿ ತರಕಾರಿ ಇಟ್ಕೊಂಡು ಮಾರೋದ್ರಿಂದ ತುಂಬಾ ಧೂಳು ಬರುತ್ತೆ. ಎಲ್ಲ ವೆಹಿಕಲ್ಸು ಓಡಾಡ್ತಿರ್ತವೆ. ಸೊ ಪ್ರತಿಯೊಂದು ಧೂಳು ಬಂದು ಇದರ ಮೇಲೇ ಬಿದ್ದಿರುತ್ತೆ. ಅದು ಅಲ್ಲದೆ ತರಕಾರಿ ಮಾರೋರು ಒಂದೇ ರೀತಿ ಮಾರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇಲ್ಲಿಂದಲ್ಲಿ ಶಿಫ್ಟ್ ಮಾಡ್ತಿರ್ತಾರೆ. ಸೊ ಧೂಳಲ್ಲೆಲ್ಲ ಉರುಳಿಸಿರ್ತಾರೆ. ಕೆಲವೊಂದು ಟೈಮ್ ಕಾಲಲ್ಲಿ ತುಳಿದಿರೋದು ಇರುತ್ತೆ. ಸೊ ಹಂಗಾಗಿ ನಾವು ಯಾವುದೇ ತರಕಾರಿ ತಂದರೂ, ಇವತ್ತೇ ಅಂತಲ್ಲ ಯಾವಾಗ ತರಕಾರಿ ತಂದ್ರೂ ಅಷ್ಟೇ, ನಾವು ಈ ರೀತಿ ಫ್ರೆಶ್ಶಾಗಿ ನಾವು ತೊಳೆದು ಇಟ್ಕೊಳ್ಳೋದ್ರಿಂದ ನಮಗೆ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಮತ್ತು ತರಕಾರಿನೂ ತುಂಬ ದಿನ ಬಳಕೆ ಬರುತ್ತೆ. ಸೊ ನಾನು ಈ ರೀತಿ ನಾನು ತಂದಿರೋ ತರಕಾರಿನೆಲ್ಲ ನೀಟಾಗಿ ತೊಳಿತಾ ಇದ್ದೀನಿ. ಹುಳ್ಳಿಕಾಯಿನೂ ಅಷ್ಟೇ ನೋಡಿ, ಹುಳ್ಳಿಕಾಯಿ ತಂದಿದ್ದೆ ನಾನು. ಈ ರೀತಿ ನಾನು ಹುಳ್ಳಿಕಾಯಿನ ನೀಟಾಗಿ ತೊಳ್ಕೊಂಡಿದ್ದೀನಿ. ಈ ಫಸ್ಟು ತೊಳ್ಕೊಳ್ಳೋವಾಗ ನಾವು ಕೆಳಗಡೆ ಒಂದು ಕಾಟನ್ ಬಟ್ಟೆ ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ನಾವು ತೊಳೆದಿದ್ದ ನೀರೆಲ್ಲನ ಅದರೊಳಗಡೆ ಇರುತ್ತೆ, ತರಕಾರಿ ಒಳಗಡೆ ಇರುತ್ತೆ. ಸೊ ಆ ನೀರನ್ನೆಲ್ಲ ಇದು ಹೀರ್ಕೊಳ್ಳುತ್ತೆ. ಅದು ಕಾಟನ್ ಬಟ್ಟೆ ತುಂಬಾ ಚೆನ್ನಾಗಿ ಹೀರ್ಕೊಳ್ಳೋದ್ರಿಂದ ನಾವು ಈ ರೀತಿ ತೊಳೆದು ನೀಟಾಗಿ ಇಡಬೇಕು. ಇನ್ನು ನಾನು ಬರ್ತಾ ಹೀರೆಕಾಯಿನ ತೊಗೊಂಬಂದಿದ್ದೆ. ಹೀರೆಕಾಯಿ ಬಸ್ಸಾರು ಮಾಡ್ಕೊಂಡು ಊಟ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾನು ಹೀರೆಕಾಯಿನ ತೊಗೊಂಡು ಬಂದಿದ್ದೆ. ಅದನ್ನು ಸಹ ನಾನು ತೊಳೆದು ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಮೂಲಂಗಿನೂ ಅಷ್ಟೇ. ಆದರೆ ಇದೇ ಅಂತ ತರಕಾರಿಯಲ್ಲಿ ಯಾವುದೇ ತರಕಾರಿ ತಂದರೂ ಅಷ್ಟೇ ನೀಟಾಗಿ ತೊಳೆದು ವಾಶ್ ಮಾಡಿ ನಾವು ಎತ್ತಿಟ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದು, ಆರೋಗ್ಯಕರವಾಗಿಯೂ ಇರುತ್ತೆ. ಸೊ ಹಂಗಾಗಿ ಎಲ್ಲ ತರಕಾರಿನೂ ನಾನು ಇದೇ ರೀತಿ ನಾನು ಸ್ಟೋರ್ ಮಾಡೋದು, ನಾನು ಈ ರೀತಿ ತೊಳೆದ್ಬಿಟ್ಟೆ ಇಡೋದು. ಇನ್ನು ಕೆಲವೊಂದು ಟೈಮ್ ನಾನು ಊರಿಂದ ತರಕಾರಿ ತಂದಿದ್ದೀನಿ. ತರಕಾರಿ ತರೋದನ್ನು ನಾನು ಜಾಸ್ತಿ ಏನು ತೊಳೆದಿಡಲ್ಲ. ಯಾಕಪ್ಪ ಅಂತಂದರೆ ನಾವೇ ಬೆಳಿತಿರ್ತೀವಿ ಅಲ್ವಾ. ಸೊ ಹಂಗಾಗಿ ನಾವು ಸಿಂಪ್ಲರಲ್ಲಿ ಅಪ್ಪ ಒಂದೊಂದು ಟೈಮ್ ನೀರಿಟ್ಟಿರ್ತಾರೆ, ವಾಶ್ ಚೆನ್ನಾಗೇ ಇರುತ್ತೆ, ಫ್ರೆಶ್ ಆಗಿರುತ್ತೆ. ಸೊ ನಾನು ಆವಾಗಲೇ ಆವಾಗಲೇ ತೊಗೊಂಬರ್ತೀನಲ್ವ. ಸೊ ಹಂಗಾಗಿ ನಾನು ಜಾಸ್ತಿ ತೊಳೆಯೋಕ್ಕೆ ಹೋಗಲ್ಲ. ಏಕೆ ನಾನು ಅಡುಗೆ ಮಾಡೋವಾಗ ಒಂದು ಸತಿ ತೊಳಿತೀನಲ್ವ. ಸೊ ಹಂಗಾಗಿ ನಾನು ಊರಿಂದ ತಂದಿದ್ದು ಮಾತ್ರ ತರಕಾರಿ, ಅದು ನಾವು ಬೆಳೆದಿರೋ ತರಕಾರಿನ ತಂದಿದ್ದನ್ನು ಮಾತ್ರ ನಾವು ಆ ರೀತಿ ಸ್ಟೋರ್ ಮಾಡಿದ್ದೀನಿ. ಯಾಕಂದರೆ ಕೆಲವೊಂದು ವೀಡಿಯೋದಲ್ಲಿ ನಾವು ಊರಿಂದ ತಂದಿರೋದು ನಮ್ಮ ಮನೆಯವರು ಫ್ರಿಜ್ಜಿಗೆ ಸ್ಟೋರ್ ಮಾಡಿರೋದು
ಹಾಗೂ ಹಾಕಿದ್ದೀನಿ. ಸೊ ನೀವು ಆಮೇಲೆ ಕಾಮೆಂಟ್ ಮಾಡ್ತೀರಾ ಅಲ್ವಾ, ಸೊ ನೀವು ಅವಾಗ ತಂದಿದ್ದಂಗೆ ಇಟ್ಟಿದ್ರೆ ಈ ವಿಡಿಯೋಕ್ಕೋಸ್ಕರ ಈ ಥರ ಮಾಡ್ತಿದ್ದೀರಾ ಅಂತ ನೀವು ಕೇಳಬಾರ್ದು. ಸೊ ಹಂಗಾಗಿ ನಾನು ಹೇಳಿದ್ದೀನಿ. ಇನ್ನು ಹಸಿರುಗಾಯಿನೂ ಅಷ್ಟೇ, ನಾವು ಹಸಿಮೆಣ್ಸಿಕಾಯಿನ ಯಾವಾಗಲೂ ತೊಟ್ಟು ಬಿಡಿಸ್ಬಿಟ್ಟು ತೊಳೆದು ನಾವು ಸ್ಟೋರ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಯಾಕಪ್ಪ ಅಂತಂದರೆ ಕೆಲವೊಂದು ಹಸಿರುಗಾಯಲ್ಲಿ ಕೊಳ್ತಿರೋದಿರುತ್ತೆ, ತೊಟ್ಟುಗಳೆಲ್ಲ ಕೊಳ್ತೋಗ್ತಾ ಇರ್ತವೆ, ನೀರಿಗೆ ಜಾಸ್ತಿ ತೊಟ್ಟುಗಳು ಕೊಳ್ತೋಗ್ತವೆ. ಅವತ್ತು ನಾವು ಯಾವಾಗಲೂ ಸ್ಟೋರ್ ಮಾಡುವಾಗಲೂ ಅಷ್ಟೇ ನೀಟಾಗಿ ಅದನ್ನು ತೊಟ್ಟನ್ನು ಬಿಡಿಸ್ಬಿಟ್ಟು ನಾವು ನೀಟಾಗಿ ಸ್ಟೋರ್ ಮಾಡಬೇಕು. ಇನ್ನು ಯಾವಾಗಲೂ ಸೊಪ್ಪು ಸೋಸೋದು ನಮ್ಮ ಮನೆಯವರೇ, ಯಾಕಂದರೆ ಸೊಪ್ಪು ಸೋಸೋದರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು ನಾನು ಈ ಸೊಪ್ಪನ್ನು ಸೋಸೋಕ್ಕೆ ಏನಿಲ್ಲ, ಮಿನಿಮಮ್ ಒಂದು 20-30 ನಿಮಿಷ ಅಂತೂ ನಿಜವಾಗ್ಲೂ ತೊಗೋತೀನಿ. ಲೇಡೀಸ್ ಗೊತ್ತಲ್ವಾ, ಒಂದೊಂದೇ ಎಲ್ಲ ತೆಗೆದುಬಿಟ್ಟು ನೀಟಾಗಿ ನೋಡ್ತಾರೆ. ಆದರೆ ನಮ್ಮ ಮನೆಯವ್ರು ತುಂಬಾ ಚೆನ್ನಾಗಿ ಸೋಸ್ಕೊಡ್ತಾರೆ. ಅದನ್ನು ಕಟ್ ಮಾಡಿಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಕೊಡ್ವಿ, ಸಣ್ಣ ಪುಟ್ಟ ಏನಾದರೂ ಹುಲ್ಲು ಅನ್ನೋದಿದ್ದರೆ, ಕಾಂಗ್ರೆಸ್ ಅನ್ನೋದಿದ್ದರೆ ಅದೆಲ್ಲ ಉದುರುತ್ತೆ. ಆಮೇಲೆ ನೀಟಾಗಿ ಡಿವೈಡ್ ಮಾಡ್ಕೊಂಡು ನೋಡ್ಕೋಬೋದು ಅಂತ ಐಡಿಯಾ ಹೇಳಿ ಅವರೇ ನೀಟಾಗಿ ಸೋಸ್ಕೊಡ್ತಾರೆ. ಇನ್ನು ಕರ್ಬೇವಿನ ಸೊಪ್ಪು ಅಷ್ಟೇ, ನಾವು ಯಾವಾಗಲೂ ಈ ರೀತಿ ತರದ್ಬಿಟ್ಟು ತೊಳೆದು ನಾವು ಸ್ಟೋರ್ ಮಾಡೋದ್ರಿಂದ ಅಡುಗೆ ಮಾಡುವಾಗ ನೀಟಾಗಿ ತೊಳೆಯೋಂಥ ಅವಶ್ಯಕತೆ ಇರಲ್ಲ, ಬೇಗನೆ ಹಾಕ್ಕೊಂಡು ಅಡುಗೆ ಮಾಡ್ಕೋಬೋದು. ಕೆಲವೊಂದು ಟೈಮ್ ತೊಳೆದಲ್ಲೇ ಇಟ್ಟರೆ ಏನಾಗುತ್ತೆ ಅಂದರೆ, ಅಡುಗೆ ಮಾಡುವಾಗ ತೊಳೆದಾಕ್ತೀವಿ ಅಂತಂದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಎಣ್ಣೆಗೆ ಹಾಕಿದ ತಕ್ಷಣ ಎಣ್ಣೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಯಾವಾಗಲೇ ಅಷ್ಟೇ ಹೊರಗಡೆಯಿಂದ ತಂದಿರೋಂಥ ಕರ್ಬೇವಿನ ಸೊಪ್ಪನ್ನು ತೊಳೆದುಬಿಟ್ಟು 1 ಅವರ್ ಡ್ರೈ ಮಾಡಿ ಆಮೇಲೆ ಸ್ಟೋರ್ ಮಾಡಿ. ಹಸಿಮೆಣ್ಸಿಕಾಯಿನೂ ಅಷ್ಟೇ, ನಾವು ಯಾವಾಗಲೂ ಸ್ಟೋರ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ತೊಟ್ಟನ್ನೆಲ್ಲ ನಾವು ನೀಟಾಗಿ ಬಿಡಿಸ್ಬಿಟ್ಟು ಆಮೇಲೆ ನಾವು ತೊಳಿಬೇಕು. ಇದರಿಂದ 2 ಅನುಕೂಲ ಇದೆ, ಬೇಗ ಹಸಿಮೆಣ್ಸಿನ್ಕಾಯಿ ಬೇಗ ಹಾಳಾಗೋದು ಇಲ್ಲ, ಮತ್ತು ಅಡುಗೆ ಮಾಡುವಾಗ ತುಂಬ ಬೇಗನೆ ತೊಟ್ಟು ಬಿಡಿಸೋ ರಿಸ್ಕ್ ಇರಲ್ಲ, ಏನಿಲ್ಲ. ಬೇಗನೆ ತೊಗೊಂಡು ಹಚ್ಬಿಟ್ಟು ನಾವು ಬೇಗ ಅಡುಗೆ ಮಾಡ್ಕೋಬೋದು. ಯಾಕೆ ಕೆಲ್ಸಕ್ಕೆ ಹೋಗ್ತಿರ್ತೀವಲ್ವ, ಸೊ ನಮ್ಮ ಅಷ್ಟೊಂದು ಟೈಮ್ ಇರಲ್ಲ. ಸೊ ಟೈಮ್ ಇದ್ದಾಗ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬೆನಿಫಿಟ್ ಸಿಗುತ್ತೆ, ಮತ್ತು ತರಕಾರಿನೂ ತುಂಬ ಚೆನ್ನಾಗಿರುತ್ತೆ, ಸೇವ್ ಆಗುತ್ತೆ ನಮಗೆ. ಅಂದರೆ ಕೊಳ್ತೋಗಲ್ಲ, ಅದನ್ನು ವೇಸ್ಟ್ ಮಾಡಲ್ಲ. ದುಡ್ಡು ಕೊಟ್ಟು ತಂದಿರ್ತೀವಲ್ವ, ಒಂದೊಂದು ರೂಪಾಯಿಗೂ ನಾವು ಎಷ್ಟು ಕಷ್ಟಪಡ್ತೀವಲ್ವ. ಸೊ ಹಂಗಾಗಿ ನಾನು ಹೇಳಿದೆ ಈ ರೀತಿ. ನಾನು ಸೊಪ್ಪು ಅಷ್ಟೇ, ನಾನು ನೋಡಿ ಆಗಲೇ ಹೇಳಿದ್ನಲ್ವ ಕರ್ಬೇವಿನ ಸೊಪ್ಪು ತೊಳಿಬೇಕು ಅಂತ ಅಂದ್ಬಿಟ್ಟು, ಈಗ ಈ ರೀತಿ ನಾನು ತೊಳೆದ್ಬಿಟ್ಟು ಈ ಥರ ಜಲ್ಡಿ ಇರುತ್ತೆ ನೋಡಿ, ಅದ್ರಲ್ಲಿ ತೊಳೆದಿಡಿ. ಆ ರೀತಿ ತೊಳೆದಿಟ್ಟಾಗ ಏನಾಗುತ್ತೆ ಅಂತಂದರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಕೆಳಗಡೆ ನೋಡಿ ಒಂದು ಇಟ್ಟಿದ್ದೀನಿ ನೋಡಿ, ಅದರೊಳಗಡೆ ನೀರೆಲ್ಲ ಬಸ್ಕೊಂಡ್ಮೇಲೆ ಅದನ್ನು ನಾವು 1 ಅವರ್ ಬಿಡಬೇಕು. ಅದೆಲ್ಲ ಚೆನ್ನಾಗಿ ಡ್ರೈ ಆಗಬೇಕಲ್ವ. ಸೊ ನಾವು ಹಸಿ ಇದ್ದಾಗಲೇ ಒಂದು ಕವರಲ್ಲಿ ಹಾಕಿಟ್ಬಿಟ್ರೆ ಅದೇನಾಗುತ್ತೆ ಅಂತಂದರೆ ಕೊಳ್ತಂಗೆ ಆಗಿಬಿಡುತ್ತೆ. ಸೊ ಹಂಗಾಗಿ ದಯವಿಟ್ಟು ಯಾರೋ ಆ ತಪ್ಪನ್ನು ಮಾಡಬೇಡಿ. ಚೆನ್ನಾಗಿ 1 ಅವರು ಡ್ರೈ ಮಾಡಿದಾದ ನಂತರ ಇಡಿ. ಇನ್ನು ನಾನು ಎಲ್ಲ ತರಕಾರಿನ ನೀಟಾಗಿ ಈ ರೀತಿ ಡ್ರೈ ಮಾಡ್ಕೊತಿದ್ದೀನಿ. ಮಿನಿಮಮ್ ಅಂದರೂ ನಾನು 1 ಅವರ್ ಬಿಟ್ಟಿದ್ದೀನಿ, ಯಾಕಂದರೆ ಅಂಶ ಎಲ್ಲ ಹೋಗ್ಬಿಟ್ಟು ಅದು ಡ್ರೈ ಆಗೋದ್ರಿಂದ ನಾವು ಯಾವಾಗ ಸ್ಟೋರ್ ಮಾಡ್ತೀವಿ ನೋಡಿ, ಆವಾಗ ಅದರಲ್ಲಿ ನೀರಿನ ಅಂಶ ಇದ್ದರೆ ಕೊಳ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಅದನ್ನು ಯಾವತ್ತೂ ನಾವು ತೊಳೆದಿರೋ ನೀರೆಲ್ಲ ಡ್ರೈ ಆಗಬೇಕು. ಸೊ ಆ ರೀತಿ ನಾವು ಡ್ರೈ ಮಾಡಿಬಿಟ್ಟು ಸ್ಟೋರ್ ಮಾಡಬೇಕು. ನಾನಿಲ್ಲಿ ಒಂದು ಬಾಕ್ಸನ್ನು ನೀಟಾಗಿ ಒರೆಸ್ಕೊಂಡು ಅದಕ್ಕೆ ಟಿಶ್ಯೂ ಹಾಕ್ತಾಯಿದ್ದೀನಿ. ಯಾಕಂದರೆ ಟಿಶ್ಯೂ ಹಾಕೋದ್ರಿಂದ ಅದರಲ್ಲಿ ನೀರು, ನಾವೀಗ ತರಕಾರಿ ಸ್ಟೋರ್ ಮಾಡಿದಾಗ ನೀರು ಫ್ರಿಜ್ಜಲ್ಲಿ ಕೋಲ್ಡಾಗಿ ನೀರು ಬಿಡುತ್ತೆ ಅಲ್ವಾ. ಸೊ ಆ ನೀರನ್ನು ಟಿಶ್ಯೂ ಎಳ್ಕೊಳ್ಳುತ್ತೆ, ಹೀರ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ನಾನು ಸ್ಟೋರ್ ಮಾಡೋದಕ್ಕಿಂತ ಮುಂಚೆ ಟಿಶ್ಯೂನ ಹಾಕ್ಬಿಟ್ಟು ನಾನು ಈ ರೀತಿ ಸ್ಟೋರ್ ಮಾಡ್ತಾಯಿದ್ದೀನಿ. ಯಾಕಂದರೆ ನನಗೆ ಯಾಕೋ ಇನ್ನೊಂದು ಸ್ವಲ್ಪ ಹಸಿ ನೀರಿದೆ ಅನ್ನಿಸ್ತು. ಸೊ ಹಂಗಾಗಿ ನಾನು ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ನಾನು ನಿಧಾನಕ್ಕೆ ಈ ರೀತಿ ನಾನು ಪ್ರೆಸ್ ಮಾಡಿಕೊಂಡು ಅದರಲ್ಲಿರೋ ನೀರಿನ ಅಂಶನೆಲ್ಲ ತೆಗೆದುಬಿಟ್ಟು ನಾನು ಸ್ಟೋರ್ ಮಾಡ್ತಾಯಿದ್ದೀನಿ. ನೀವು ಸಹ ಇದೇ ರೀತಿ ಮಾಡಿ. ಇಲ್ಲ ನಾವು 1 ಅವರ್ ಫ್ರೀ ಇರ್ತೀವಿ, ನಾವು 1 ಅವರ್ 1.5 ಅವರ್ ನಾವು ನೀಟಾಗಿ ಡ್ರೈ ಮಾಡಿಬಿಟ್ಟು ನೀಟಾಗಿ ನಾವು ಇಡ್ತೀವಿ ಅನ್ನೋದಾದರೆ ನೀವು ಹಂಗೆ ಒರೆಸ್ತಾರೇನೂ ಸಹ ಇಡ್ಬೋದು. ಸೊ ನಾನಿಲ್ಲಿ ಡ್ಯೂಟಿಯಿಂದ ಬಂದು ಮೊದಲೇ ಟೈಮ್ ಆಗಿತ್ತು. ಸೊ ಹಂಗೆ ಅದನ್ನೇ ಬಿಟ್ಕೊಂಡ್ರೆ ಮತ್ತೆ ಟೈಮ್ ಆಗೋಲ್ಲ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಒರೆಸಿ ಇಡ್ತಾಯಿದ್ದೀನಿ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ನಾನು ನೆಕ್ಸ್ಟು ಯಾವುದು ಸ್ಟೋರ್ ಮಾಡ್ತಾಯಿದ್ದೀನಿ ಅಂದರೆ ಹಸಿಮೆಣ್ಸಿಕಾಯಿನ ಸ್ಟೋರ್ ಮಾಡೋದಕ್ಕೆ ನಾನು ಈ ರೀತಿ ಫಸ್ಟು ಇದು ಹಸಿಮೆಣ್ಸಿಕಾಯಿ ಅಂದರೆ ನಾನು ಲಾಸ್ಟಲ್ಲಿ ತೊಳೆದೆ ಅಲ್ವ, ಸೊ ಸ್ವಲ್ಪ ನೀರಿತ್ತು. ಸೊ ಹಾಗಾಗಿ ನಾನು ಇದನ್ನು ನೀಟಾಗಿ ಒರೆಸ್ಬಿಟ್ಟಿಡೋಣ ಅಂತಂದ್ಬಿಟ್ಟು ಕಾಟನ್ ಬಟ್ಟೆಗೆ ಹಾಕ್ಕೊಂಡು ನಾನು ನೀಟಾಗಿ ಈ ರೀತಿ ಫ್ರೆಶ್ ಮಾಡಿಕೊಂಡು ಸ್ಟೋರ್ ಮಾಡ್ತಾಯಿದ್ದೀನಿ. ತಳದಲ್ಲೂ ಇನ್ನೊಂದು ಸ್ವಲ್ಪ ಉಳಿದಿತ್ತು. ಸೊ ಅದರಲ್ಲೂ ಅಷ್ಟೇ ತುಂಬಾ ನೀರಿತ್ತು ನೋಡಿ, ನೀವು ನೋಡ್ತಾ ಇರ್ಬೋದು. ಸೊ ಅದನ್ನು ಅಷ್ಟೇ ನಾನು ನೀಟಾಗಿ ಫ್ರೆಶ್ ಮಾಡಿಕೊಂಡು ನೀಟಾಗಿ ಅದನ್ನು ಒರೆಸ್ಬಿಟ್ಟು ನಾನು ಈ ರೀತಿ ಸ್ಟೋರ್ ಮಾಡಿದೆ ನೋಡಿ. ಈ ರೀತಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಈ ರೀತಿ ನಾವು ಡ್ರೈ ಮಾಡಿಕೊಂಡು ನಾವು ಈ ರೀತಿ ಸ್ಟೋರ್ ಮಾಡ್ಕೋಬೇಕು. ಈ ರೀತಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ಹಸಿಮೆಣ್ಸಿಕಾಯಿ ತುಂಬ ದಿನ ನಮಗೆ ಬಾಳಿಕೆ ಬರುತ್ತೆ. ಸೊ ಇನ್ನು ಮಿಕ್ಕಿದ ತರಕಾರಿನೆಲ್ಲ ಸ್ಟೋರ್ ಮಾಡ್ಕೋಬೇಕಾಗಿತ್ತು.
ನಾನು ಈ ಬಾಕ್ಸ್ನ ಎಲ್ಲಿ ಪರ್ಚೇಸ್ ಮಾಡಿದೆ ಅಂತಂದರೆ ಐಕ್ಯದಲ್ಲಿ ನಿಮ್ಮ ಓದ್ಲಾಗಲ್ಲಿ ನಾನು ಐಕ್ಯ ಬಗ್ಗೆ ಸ್ವಲ್ಪ ಹೇಳಿದ್ದೀನಿ. 70% ಆಫರ್ ಇರುತ್ತೆ, ನೋಡಿ ಪರ್ಚೇಸ್ ಮಾಡಿ ಅಂತ. ಸೊ ನಾನು ಅಲ್ಲಿ 70% ಡಿಸ್ಕೌಂಟಲ್ಲಿ ನಾನು ಈ ಬಾಕ್ಸನ್ನು ತಂದಿದ್ದು. ತುಂಬ ತರಕಾರಿ ಇಡುತ್ತೆ, ಬರೀ ತರಕಾರಿಗೆ ಅಂತಲ್ಲ, ನೀವು ಬೇರೆ ಥಿಂಗ್ಸ್ನೆಲ್ಲ ಹಾಕಿ ಇಡ್ಬೋದು. ಸೊ ನನಗಂತೂ ತುಂಬ ಲೈಕ್ ಆಯಿತು ಈ ಬಾಕ್ಸು. ಸೊ ಹಂಗಾಗಿ ನಾನು ಈ ತರಕಾರಿ ಇಡೋಕ್ಕೆ ಅಂತಲೇ ಬಾಕ್ಸ್ ತೊಗೊಂಬಂದಿದ್ದೀನಿ. ಇನ್ನು ಕ್ಯಾರೆಟು ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ನಲ್ವ, ಸೊ ಅದನ್ನು ನೀಟಾಗಿ ಒರೆಸಿ ಇಟ್ಕೋತೀನಿ. ಯಾಕಂದರೆ ನನಗಿನ್ನೂ ಸ್ವಲ್ಪ ಹಸಿ ಇದೆ ಅಂತ ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ನೀಟಾಗಿ ವಾಶ್ ಮಾಡಿದ್ನಲ್ವ, ಸೊ ಅದನ್ನು ಸ್ವಲ್ಪ ಹಸಿ ಇದೆ ಅಂತ ಅನ್ನಿಸ್ತು. ಸೊ ಹಂಗಾಗಿ ನಾನು ಅದನ್ನು ಚೆನ್ನಾಗಿ ಡ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಕಾಟನ್ ಬಟ್ಟೆಲಿ ಇದನ್ನು ಸಹ ನಾನು ನೀಟಾಗಿ ಒರೆಸ್ತಾ ಇದ್ದೀನಿ. ಯಾಕಪ್ಪ ಈ ರೀತಿ ಒರೆಸ್ಬೇಕು ಅಂತ ಅಂದರೆ, ಅದೇ ನಿಮ್ಗೆ ಆಗಲೇ ಹೇಳಿದ್ನಲ್ವ, ಮತ್ತೆ ಅದನ್ನು ಹೇಳ್ತಾಳೆ ಅಂತ ದಯವಿಟ್ಟು ಬೇಜಾರಾಗಬೇಡಿ. ಸೊ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ನೀಟಾಗಿ ಒರೆಸಿಡಿ, ಯಾವುದೇ ತರಕಾರಿನೂ ಆದರೂ ಅಷ್ಟೇ. ಈ ರೀತಿ ನಾವು ಫ್ರೆಶ್ ಆಗಿ ತಂದಿರೋವಂಥ ತರಕಾರಿ ನಾವು ಯಾವಾಗಲೂ ತೊಳೆದು ಈ ರೀತಿ ನಾವು ಒರೆಸಿ ಇಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ಹಂಗಾಗಿ ನಾನು ಈ ರೀತಿ ಒರೆಸಿ ನೀಟಾಗಿ ಎತ್ತಿಟ್ಕೋತಾ ಇದ್ದೀನಿ. ಇನ್ನು ಐಕ್ಯದಲ್ಲಿ ನಾನು ಸುಮಾರು ಐಟಮ್ಗಳನ್ನ ತಂದಿದ್ದೀನಿ. ಈಗ ಇನ್ನೆಷ್ಟು ಇದ್ರಲ್ಲಿ ತೋರಿಸ್ತೀನಿ. ಅದನ್ನು ಒಂದು ಸೊಪ್ಪಿಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ತಂದಿದ್ದೀನಿ. ಸೊ ಅದು ಅಷ್ಟೇ ತುಂಬಾ ಚೆನ್ನಾಗಿದೆ. ಅದು ಆ ಥರ ನೀವು ಐಕ್ಯದಲ್ಲಿ ಸಿಗುತ್ತೆ, ತೊಗೊಬನ್ನಿ. ಸೊ ನಾನು ಆಲ್ಮೋಸ್ಟ್ ನಾನು ಸ್ಟೋರ್ ಮಾಡೋಕ್ಕೆ ತಂದಿರೋದೆಲ್ಲ ಐಕ್ಯ ಪ್ರಾಡಕ್ಟ್ಸ್ನೇ ನಾನು ಜಾಸ್ತಿ ಯೂಸ್ ಮಾಡೋದು. ಯಾಕಪ್ಪ ಇವರು ಜಾಸ್ತಿ ಐಕ್ಯ ಅಂತ ಅಂತಾರೆ ಅಂತ ಅಂದರೆ, ಯಾಕಂದರೆ ಐಕ್ಯದಲ್ಲಿ ನಾವು ಕೆಲಸ ಮಾಡಿದ್ದೀವಿ. ಸೊ ಹಂಗಾಗಿ ಅಲ್ಲಿನ ಪ್ರಾಡಕ್ಟ್ ಬಗ್ಗೆ ಚೆನ್ನಾಗಿ ಗೊತ್ತು. ನೋಡಿ ಬಾಕ್ಸ್ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ಹಂಗಾಗ್ಬಿಟ್ಟು ನಾನು ಕ್ವಾಲಿಟಿ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಅಲ್ಲಿಂದನೇ ಪರ್ಚೇಸ್ ಮಾಡ್ಕೊಬರೋದು ಜಾಸ್ತಿ. ಇಲ್ಲೊಂದು 3-4 ಬಾಕ್ಸ್ ನಾನು ಯೂಸ್ ಮಾಡ್ತಾಯಿದ್ದೀನಲ್ವ, ಸೊ ಆ ಬಾಕ್ಸ್ ಎಲ್ಲ ನಾನು ಐಕ್ಯದಲ್ಲೇ ತಂದಿದ್ದು. ಆಗಲೇ ಒಂದು ಸ್ಟೋರ್ ಮಾಡಿಟ್ಟೆ ನೋಡಿ, ಅದು ಸಹ ಅಲ್ಲೇ ತಂದಿದ್ದು. ನೋಡಿ ನಾನು ಈ ರೀತಿ ಎಲ್ಲ ಉಳಿದಿರೋ ತರಕಾರಿನೆಲ್ಲನ, ತುಂಬ ತರಕಾರಿ ಇಡಿಸಿದೆ. ಇದು ಹಾಗಲಕಾಯಿ, ಕ್ಯಾರೆಟು, ಬೀಟ್ರೋಟು ಮತ್ತು ಮೂಲಂಗಿ ಸಹ ನಾನು ಇದ್ರೊಳಗಡೆ ಹಾಕಿ ಸ್ಟೋರ್ ಮಾಡ್ತಾಯಿದ್ದೀನಿ. ಇನ್ನು ಆಲ್ಮೋಸ್ಟ್ ಏನು ತರಕಾರಿ ಎಲ್ಲ ಮುಗೀತು, ಜಾಸ್ತಿ ಏನಿರಲಿಲ್ಲ. ಹೀರೆಕಾಯಿ ಮತ್ತು ಟೊಮೊಟೊ ಆಯಿತು. ಇನ್ನು ಸೊಪ್ಪು ನಾನು ಅದೇ ಹೇಳಿದ್ನಲ್ವಾಗಲೇ ನಿಮಗೆ, ನಾನು ಸೊಪ್ಪು ಇಡಲಿಕ್ಕೆ ಒಂದು ಐಕ್ಯದಿಂದ ತಂದಿದ್ದೀನಿ ಬಾಕ್ಸ್ ಅಂತ ಅಂದ್ಬಿಟ್ಟು, ಅದು ಇದೇ ಬಾಕ್ಸು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಒಂದು ಬಾಕ್ಸ್ ಅಲ್ಲ, 2 ಇದೆ. ಒಂದರಲ್ಲಿ ಇನ್ನೊಂದು ಬಂದಿದೆ, ಇನ್ನೊಂದು ಫುಲ್ ಜರಡಿ ಥರ ಇದೆ ನೋಡಿ, ತೂತ ಇದೆ. ಸೊ ಆ ಥರ ಏನಕ್ಕಪ್ಪ ಕೊಟ್ಟಿದ್ದಾರೆ ಅಂತಂದರೆ, ನಾವು ಸೊಪ್ಪನ್ನ ತೊಳೆದ್ಬಿಟ್ಟು ಸ್ಟೋರ್ ಮಾಡೋದ್ರಿಂದ, ಇವಾಗ ಮಾಮೂಲಿ ನಾವು ಫ್ರಿಜ್ಜಲ್ಲಿ ಇಟ್ಟಾಗ ಸ್ಟೋರ್ ಮಾಡಿದಾಗ ನೀರು ಬರುತ್ತೆ ಅಲ್ವಾ, ಸೊ ಆ ನೀರನ್ನ ಕೆಳಗಡೆ ಹೋಗುತ್ತೆ. ಸೊ ಹಂಗಾಗಿ ಅದು ಫ್ರೆಶ್, ಯಾವಾಗಲೂ ಸೊಪ್ಪು ಫ್ರೆಶ್ ಆಗಿರಲಿ, ಚೆನ್ನಾಗಿರಲಿ, ಕೊಳ್ತೋಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇವರು ಡಬಲ್ ಕೊಟ್ಟಿದ್ದಾರೆ. ಸೊ ನೋಡಿ ಇದನ್ನು ತಿರುಗಿಸೋದು ಇದೆ, ಮೇಲೆ ತೋರಿಸ್ತೀನಿ ಕ್ಯಾಪಲ್ಲಿ ಅಷ್ಟೇ. ಅದನ್ನು ಕ್ಯಾಪ್ ಮುಚ್ಚಿಬಿಟ್ಟು ನಾವು ಈ ರೀತಿ ರೌಂಡ್ ಮಾಡಿದ್ರೆ ಸಹ ಅದರೊಳಗಡೆ ನೀರು ಸಹ ಅದರೊಳಗಡೆ ಕೆಳಗಡೆನೇ ಜರುಗುತ್ತೆ. ನೋಡಿ ನಾನು ತೋರಿಸ್ತೀನಿ ಇಲ್ಲಿ ನೋಡಿ, ಅಲ್ಲಿ ಮೇಲೆ ಇಟ್ಕೊಂಡು ಅದು ತಿರುಗಿಸಿದ್ರೆ ಒಳಗಡೆ ಚಕ್ರ ಅನ್ನೋ ಥರ ಇದೆ. ಆ ಚಕ್ರ ಎಷ್ಟು ನೀಟಾಗಿ ತಿರುಗ್ತಾ ಇದೆ, ನನಗೆ ನೋಡಿದ್ರೆ ಒಳ್ಳೆ ಚಿಕ್ಕ ಮಕ್ಳ ಥರ ಆಟ ಆಡೋಂಗೆ ಅನ್ನಿಸ್ತಾ ಇರೋದು. ನಮ್ಮ ಮನೇಲಿ ಬೈತಾ ಇರ್ತಾರೆ. ಸೊ ಆ ರೀತಿ ಚೆನ್ನಾಗಿದೆ ಅಂತಂದ್ಬಿಟ್ಟು ತೊಗೊಂಬಂದೆ. ಬಟ್ ನಾನು ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ ಅದು ಸೊಪ್ಪು ನೀಟಾಗಿ. ನಿಜವಾಗ್ಲೂ ಏನಿಲ್ಲ, ನಾನು ಆ ಕೊತ್ತಂಬರಿ ಸೊಪ್ಪನ್ನು ನಾನು ಒಂದು 15ರಿಂದ 20 ದಿನ ಇಟ್ಕೊಂಡಿರ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು, ಫ್ರೆಶ್ ಅಂದರೆ ಫ್ರೆಶ್ ಆಗಿರುತ್ತೆ. ಸೊ ನೋಡಿ ನೀವು ಯೂಸ್ ಮಾಡಿ, ಚೆನ್ನಾಗಿದ್ದರೆ ಕಾಮೆಂಟಲ್ಲಿ ತಿಳಿಸಿ. ಸೊ ನಾನು ಪ್ರಾಡಕ್ಟ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಯೂಸ್ ಮಾಡ್ತಿದ್ದೀನಿ, ನನ್ನ ಫೀಲ್ ಹೇಳಬೇಕು ಅಲ್ವಾ. ಸೊ ತರಕಾರಿ ಯಾವಾಗಲೂ ಫ್ರೆಶ್ ಆಗಿರ್ಬೇಕು, ನಾವು ದುಡ್ಡು ಕೊಟ್ಟು ತರ್ತೀವಿ. ಸೊ ಹಂಗಾಗಿ ತಂದು ಇಂಥದ್ರಲ್ಲಿ ಇಡಬೇಡಿ. ಈ ಥರ ಒಳ್ಳೊಳ್ಳೆ ಪ್ರಾಡಕ್ಟ್ ಇರುತ್ತೆ, ತೊಗೊಬಂದು ಸೇವ್ ಮಾಡಿ ಅಂತ ಹೇಳಿದ್ದು ಅಷ್ಟೇ. ದಯವಿಟ್ಟು ಯಾರೂ ಬೇಜಾರಾಗಬೇಡಿ, ಇವಳೇನಪ್ಪ ಹೇಳಿದ್ದನ್ನೇ ಹೇಳ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಇನ್ನು ನಾನು ಅಷ್ಟೇ ಬ್ರೋಕ್ಲಿನ್ ತೊಗೊಬಂದಿದ್ದೆ, ಅದು ಸಹ ನೀಟಾಗಿ ನಾನು ವಾಶ್ ಮಾಡಿದ್ದೆ ಅಲ್ವಾ. ಸೊ ಹಂಗಾಗಿ ಅದನ್ನು ನೀಟಾಗಿ ನಾನು ಒರೆಸ್ಬಿಟ್ಟು, ಅದ್ರ ಸ್ವಲ್ಪ ನೀರು ಜಾಸ್ತಿ ಇತ್ತು ಅನಿಸುತ್ತೆ. ಸೊ ಒಳಗಡೆ ಎಲ್ಲ ಹಂಗೆ ಇತ್ತು ಅನಿಸುತ್ತೆ. ಅದಕ್ಕೆ ನೀಟಾಗಿ ಕೊಡೋಬಿಟ್ಟು ನಾನು ಚೆನ್ನಾಗಿ ಫ್ರೆಶ್ ಮಾಡಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಇಟ್ಟಿದ್ದೀನಿ. ನೋಡಿ ಈ ರೀತಿ ನಾನು ಎಲ್ಲನೂ ಸ್ಟೋರ್ ಮಾಡಿದ್ದೀನಿ ತರಕಾರಿನ. ಆಗಲೇ ನಾವು ಕರ್ಬೇವಿನ ಸೊಪ್ಪನ್ನೆಲ್ಲ ತರೆದ್ಬಿಟ್ಟು ತೊಳೆದ್ಬಿಟ್ಟು ಇಟ್ಟಿದ್ದೆ ನೋಡಿ, ಆರಲಿಕ್ಕೆ ಅಂತ ಅಂದ್ಬಿಟ್ಟು. ಈಗ ಸುಮಾರು 1 ಅವರ್ ಆಗಿದೆ, ಇದು ಚೆನ್ನಾಗಿ ಆರಿದೆ ನೋಡಿ. ಈ ರೀತಿ ಆರ್ಕೋಬೇಕು, ಹಸಿ ಇರಬಾರ್ದು. ಹಸಿ ನಾವು ನೀರಿದ್ದಾಗಲೇ ಕಟ್ಟಿಟ್ರೆ ಏನಾಗುತ್ತೆ ಅಂದರೆ ಒಂದು ಕೊಳ್ತೋದ್ರೆ ಸಾಕು, ಸೊಪ್ಪೆಲ್ಲ ಕೊಳ್ತೋಗುತ್ತೆ. ಒಂದರಿಂದ ಒಂದು ಒಂಥರ ಸುಟ್ಟು ಥರ ಆಗಿಬಿಟ್ಟು ಅದು ಬೇಗನೆ ಕೊಳ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಯಾವಾಗ ಸ್ಟೋರ್ ಮಾಡಬೇಕು ಅದಷ್ಟೇ ನೀಟಾಗಿ ತೊಳೆದ್ಬಿಟ್ಟು ಒಂದು 1/2 ಅವರ್ ಇಲ್ಲ 1 ಅವರ್ ಚೆನ್ನಾಗಿ ಆರಲಿಕ್ಕೆ ಇಟ್ಬಿಟ್ಟು, ಅದು ಆರಿದ ನಂತರ ಡ್ರೈ ಆಗಿರುತ್ತೆ ನೋಡಿ, ಅದು ಆ ರೀತಿ ಡ್ರೈ ಮಾಡಿಬಿಟ್ಟು ಸ್ಟೋರ್ ಮಾಡಬೇಕು. ನೋಡಿ ನಾನು ಈ ರೀತಿ ಎಲ್ಲನೂ ಸ್ಟೋರ್ ಮಾಡಿದ್ದೀನಿ. ಇನ್ನು ಎಸ್ಪೆಷಲಿ ಹೂವು ಸ್ಟೋರ್ ಮಾಡೋದು ಹೇಗಪ್ಪ ಅಂತ ಅಂದರೆ, ಇದ್ರೊಳಗಡೆ ನಾವು ತಂದಿರೋ ಹೂವಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಬಿಟ್ಟು, ನಾವ್ಯಾವತ್ತೂ ಹೂವನ್ನ ನಾವು ಪ್ಲಾಸ್ಟಿಕ್ ಕವರಲ್ಲಿ ಕಟ್ಟಿಡಬಾರ್ದು. ಯಾಕಪ್ಪ ಅಂತ ಅಂದರೆ,
ನಾವು ಕವರಲ್ಲಿ ಸ್ಟೋರ್ ಮಾಡೋದ್ರಿಂದ ಅದ್ರ ತೊಟ್ಟು ಯಾವ ಬಾಡ್ದಂಗೆ ಆಗುತ್ತೆ. ಸೊ ನೀರು ಹರಿಯುತ್ತೆ ಅಲ್ವಾ. ಸೊ ಕವರಲ್ಲಿ ಇಟ್ಟಾಗ ಆ ನೀರು ಬಿದ್ದು ಬಿದ್ದು ಅದು ಹೂವು ಕಟ್ಲಿಕ್ಕೆ ಬರಲ್ಲ. ಒನ್ ಡೇ ಇಟ್ಬಿಟ್ಟು ನೆಕ್ಸ್ಟ್ ಡೇ ನಾವು ಹೂವು ಕಟ್ತೀವಿ ಅಂತ ಅಂದರು ಅದು ಸ್ವಲ್ಪ ತೊಟ್ಟೆಲ್ಲ ಬತ್ತಿ ಹೋದಂಗೆ ಆಗುತ್ತೆ. ಸೊ ನಾನು ಯಾವಾಗಲೂ ಅಷ್ಟೇ ನಾನು ಯಾವ ರೀತಿ ಸ್ಟೋರ್ ಮಾಡೋದಂದರೆ ಈ ರೀತಿ ಸ್ಟೀಲ್ ಬಾಕ್ಸ್ ತೊಗೊಂಡು ಕೆಳಗಡೆ ತಳದಲ್ಲಿ ಒಂದು ಟಿಶ್ಯೂ ಪೇಪರನ್ನು ಹಾಕಿ ಆಮೇಲೆ ಹೂವನ್ನೆಲ್ಲ ಅದರೊಳಗಡೆ ತುಂಬಿಟ್ಟು ಈ ರೀತಿ ಮೇಲೆ ಟಿಶ್ಯೂ ಹಾಕಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊತೀನಿ. ಯಾಕಂದರೆ ಅದು ಯಾವಾಗಲೂ ಒಣಗ್ದಂಗೆ ಇರುತ್ತೆ. ಸೊ ನೀಟಾಗಿ ಅದು ತಂಪಾಗಿರುತ್ತೆ ಅಂತ ಅಂದ್ಬಿಟ್ಟು ಆ ರೀತಿ ನಾನು ಸ್ವಲ್ಪ ಅಂದರೆ ಜಾಸ್ತಿ ಅಲ್ಲ, ಸುಮ್ಮನೆ ಒಂದು ಉಗುರು ಚಿಮುಕ್ಸ್ತೀನಿ ನೀರಷ್ಟೇ. ಆ ರೀತಿ ಚಿಮುಕ್ಸ್ಬಿಟ್ಟು ನಾನು ಅದಕ್ಕೆ ಇನ್ನೊಂದು ಕೋಟು ಟಿಶ್ಯೂನ ಹಾಕ್ಬಿಟ್ಟು ಈ ತಂದಿರೋ ಹೂವನ್ನು ಸಹ ನಾನು ಅದರಲ್ಲೇ ಸ್ಟೋರ್ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ಜಾಗ ಸ್ಪೇಸ್ ಇತ್ತು. ಸೊ ಇದಕ್ಕೆ ಇನ್ನೊಂದು ಬಾಕ್ಸ್ ಏನಕ್ಕೆ ಜಾಗ ಹಿಡಿಯಲ್ಲ ಫ್ರಿಜ್ಜಲ್ಲಿ ಅಂತ ಅಂದ್ಬಿಟ್ಟು ಸೊ ಅದನ್ನು ಫಸ್ಟು ಬೇರೆ ಕನಕಾಂಬರ ಹಾಕಿ ಆಮೇಲೆ ಮೇಲೆ ಒಂದು ಟಿಶ್ಯೂ ಪೇಪರನ್ನು ಹಾಕಿ ಮತ್ತೆ ನಾನು ಹೂವನ್ನು ಹಾಕಿಬಿಟ್ಟು ನೋಡಿ ಮೇಲೆ ಇನ್ನೊಂದು ಟಿಶ್ಯೂ ಪೇಪರನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಮಿಕ್ಸ್ ಮಾಡಿ ನಾನು ಈ ಥರ ಸ್ಟೋರ್ ಮಾಡ್ತೀನಿ. ನಿಜವಾಗ್ಲೂ ನೀವು ಒಂದು ಸತಿ ಟ್ರೈ ಮಾಡಿ. ನಿಮಗೆ ನಾವು ತಂದಿರೋ ಹೂವು ಎಷ್ಟು ನೀಟಾಗಿ ಫ್ರೆಶ್ಶಾಗಿ ಚೆನ್ನಾಗಿರುತ್ತೆ ಅಂತಂದರೆ ಆಮೇಲೆ ಬೇಕಾದ್ರೆ ನೀವೇ ಕಾಮೆಂಟಲ್ಲಿ ತಿಳಿಸಿ ಯಾವ ರೀತಿ ಚೆನ್ನಾಗಿರುತ್ತೆ ಹೂವು ಅಂತ ಅಂದ್ಬಿಟ್ಟು. ನಾನು ಸೇವಂತಿಗೆ ಹೂವನ್ನು ಮಾಮೂಲಿ ಕವರಲ್ಲೇ ಇಟ್ಕೋತೀನಿ. ಯಾಕಂತಂದರೆ ಡೈಲಿ ಯೂಸ್ ಮಾಡ್ತೀನಲ್ವಾ. ಸೊ ಹಂಗಾಗಿ ನಾನು ಕವರಲ್ಲೇ ಸ್ಟೋರ್ ಮಾಡಿದ್ದೀನಿ. ನೋಡಿ ನಾನು ತಂದಿರೋ ತರಕಾರಿನೆಲ್ಲ ನಾನು ಈ ರೀತಿ ಸ್ಟೋರ್ ಮಾಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್.